ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಸಿರೀಸ್ನ 8ನೇ ವಿಡಿಯೋ ಆಗಿದೆ. ಮೊದಲಿನ 7 ವಿಡಿಯೋಗಳನ್ನು ನೋಡಲು ಮೇಲೆ ಕಾಣುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಇಂದು ನಾವು ಅಡ್ವರ್ಬ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಈ ವಿಡಿಯೋ ಕುರಿತು ಏನಾದರೂ ಸಂದೇಹಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆಡ್ವರ್ಬ್. ಆಡ್ವರ್ಬ್ ಎಂದರೆ ಆ್ಯಡ್ ಟು ವರ್ಬ್, ಅಂದರೆ ಕ್ರಿಯಾಪದಕ್ಕೆ ಏನನ್ನಾದರೂ ಸೇರಿಸು ಅಂತ ಅರ್ಥ ಕೊಡ್ತದೆ. ಅಂದರೆ ಒಂದು ವಾಕ್ಯದಲ್ಲಿರುವಂಥ ಕ್ರಿಯಾಪದದ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತದೆ. ಅಂದರೆ ಕ್ರಿಯೆಯ ರೀತಿ, ಕ್ರಿಯೆಯ ಪ್ರಮಾಣ, ಕ್ರಿಯೆ ನಡೆಯುವಂಥ ಸ್ಥಳ ಹಾಗೂ ಕ್ರಿಯೆ ನಡೆಯುವಂಥ ಸಮಯ ಹಾಗೂ ಕ್ರಿಯೆಯು ಎಷ್ಟು ಬಾರಿ ನಡೆದಿದೆ ಇತ್ಯಾದಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತದೆ. ಹಾಗಾದರೆ ವಾಟ್ ಈಸ್ ಆ್ಯನ್ ಅಡ್ವರ್ಬ್? ಅಡ್ವರ್ಬ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಎ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ ಎ ವರ್ಬ್, ಆ್ಯನ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಆ್ಯನ್ ಅಡ್ವರ್ಬ್. ಒಂದು ವಾಕ್ಯದಲ್ಲಿರುವಂಥ ಕ್ರಿಯಾಪದ, ಗುಣವಾಚಕ ಅಥವಾ ಇನ್ನೊಂದು ಕ್ರಿಯಾವಿಶೇಷಣವನ್ನು ವಿವರಿಸುವಂಥ ಪದವನ್ನು ಕ್ರಿಯಾವಿಶೇಷಣ ಅಂತ ಕರಿತೇವೆ. ಸ್ವಲ್ಪ ಉದಾಹರಣೆ ನೋಡೋಣ. ರಾಮ್ ರನ್ಸ್ ಫಾಸ್ಟ್. ರನ್ಸ್ ಅನ್ನೋದು ವರ್ಬ್, ಫಾಸ್ಟ್ ಅನ್ನೋದು ಅಡ್ವರ್ಬ್. ರಾಮ ವೇಗವಾಗಿ ಓಡ್ತಾನೆ ಅಂದರೆ ಏನು ಮಾಡ್ತದೆ ಅದು ವಿದ್ಯಾರ್ಥಿಗಳೇ? ಕ್ರಿಯಾಪದಕ್ಕೆ ಹೆಚ್ಚಿನ ಇನ್ಫಾರ್ಮೇಷನ್ನ ಕೊಡ್ತದೆ. ಅಂದರೆ ರಾಮ ಓಡ್ತಾನೆ. ರಾಮ ಹೇಗೆ ಓಡ್ತಾನೆ? ರಾಮ ವೇಗವಾಗಿ ಓಡ್ತಾನೆ. ರಾಮ್ ರನ್ಸ್ ವೆರಿ ಫಾಸ್ಟ್. ನೋಡಿ ವಿದ್ಯಾರ್ಥಿಗಳೇ, ರಾಮ ಅತಿ ವೇಗವಾಗಿ ಓಡ್ತಾನೆ. ರನ್ಸ್ ಅನ್ನೋದು ವರ್ಬ್, ವೆರಿ ಅನ್ನೋದು ಅಡ್ಜೆಕ್ಟಿವ್, ಫಾಸ್ಟ್ ಅನ್ನೋದು ಅಡ್ವರ್ಬ್. ಅಂದರೆ ಅಡ್ವರ್ಬ್ ನೋಡಿ ವಿದ್ಯಾರ್ಥಿಗಳೇ, ಅಡ್ಜೆಕ್ಟಿವ್ಸ್ ಕೂಡ ಅದೇನು ಮಾಡ್ತದೆ? ಹೆಚ್ಚಿನ ಮಾಹಿತಿಯನ್ನು ಕೊಡ್ತದೆ. ರಾಮ ಅತಿ ವೇಗವಾಗಿ ಓಡ್ತಾನೆ. ಫಸ್ಟ್ ಸೆಂಟೆನ್ಸಲ್ಲಿ ವರ್ಬ್ ಪ್ಲಸ್ ಅಡ್ವರ್ಬ್ ಇದ್ದರೆ, ಸೆಕೆಂಡ್ ಸೆಂಟೆನ್ಸ್ನಲ್ಲಿ ಅಡ್ವರ್ಬ್ ಪ್ಲಸ್ ಅಡ್ಜೆಕ್ಟಿವ್. ಇನ್ನು ಥರ್ಡ್ ಸೆಂಟೆನ್ಸ್ ನೋಡೋಣ. ರಾಮ್ ಈಸ್ ಎ ವೆರಿ ಗುಡ್ ಬಾಯ್. ನೋಡಿ ವಿದ್ಯಾರ್ಥಿಗಳೇ, ರಾಮ ಈಸ್ ಅನ್ನೋದು ವರ್ಬ್, ವೆರಿ ಅನ್ನೋದು ಅಡ್ವರ್ಬ್, ಗುಡ್ ಅನ್ನೋದು ಅಡ್ಜೆಕ್ಟಿವ್. ನೋಡಿ, ರಾಮ ತುಂಬ ಒಳ್ಳೆಯ ಹುಡುಗ. ಹೀಗೆ ವಿದ್ಯಾರ್ಥಿಗಳೇ, ಒಂದು ಕ್ರಿಯಾವಿಶೇಷಣ ಏನು ಮಾಡ್ತದೆ? ಕ್ರಿಯಾಪದವನ್ನು ಹಾಗೂ ಗುಣವಾಚಕವನ್ನು ಹಾಗೂ ಇನ್ನೊಂದು ಕ್ರಿಯಾವಿಶೇಷಣವನ್ನು ಹೊಗಳುವ ಕೆಲಸ ಮಾಡ್ತದೆ, ವಿವರಿಸುವಂಥ ಕೆಲಸವನ್ನು ಮಾಡ್ತದೆ ಹಾಗೂ ಹೆಚ್ಚಿನ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡ್ತದೆ ವಿದ್ಯಾರ್ಥಿಗಳೇ. ಇನ್ನು ಟೈಪ್ಸ್ ಆಫ್ ಅಡ್ವರ್ಬ್ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಅಡ್ವರ್ಬ್ ಆಫ್ ಮ್ಯಾನರ್, ಇದು ಕ್ರಿಯೆಯು ನಡೆಯುವಂಥ ರೀತಿಯ ಬಗ್ಗೆ ಹೇಳ್ತದೆ. ಅಡ್ವರ್ಬ್ ಆಫ್ ಟೈಮ್ ಅಂದರೆ ಕ್ರಿಯೆಯು ನಡೆಯುವಂಥ ಸಮಯವನ್ನು ಹೇಳ್ತದೆ. ಅಡ್ವರ್ಬ್ ಆಫ್ ಪ್ಲೇಸ್, ಕ್ರಿಯೆಯು ನಡೆಯುವಂಥ ಸ್ಥಳದ ಕುರಿತು ಹೇಳ್ತದೆ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಕ್ರಿಯೆಯು ಎಷ್ಟು ಬಾರಿ ಅಥವಾ ಎಷ್ಟು ಸಲ ನಡೆದಿದೆ ಎಂಬುದನ್ನು ಹೇಳ್ತದೆ. ಅಡ್ವರ್ಬ್ ಆಫ್ ಡಿಗ್ರಿ, ಕ್ರಿಯೆಯು ಯಾವ ರೀತಿಯಲ್ಲಿ ನಡೆದಿದೆ ಅನ್ನೋದನ್ನು ಅಂದರೆ ತೀವ್ರತೆಯನ್ನು ಹೇಳ್ತದೆ, ಕ್ರಿಯೆಯ ತೀವ್ರತೆ ಕುರಿತು ಹೇಳ್ತದೆ. ಈಗ ಒಂದೊಂದಾಗಿ ಅವುಗಳ ವಿವರಣೆಯನ್ನು ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಅಡ್ವರ್ಬ್ ಆಫ್ ಮ್ಯಾನರ್, ರೀತಿವಾಚಕ ಕ್ರಿಯಾವಿಶೇಷಣ ಅಂತ ಕರಿತೇವೆ. ಆನ್ ಅಡ್ವರ್ಬ್ ಯೂಸ್ಡ್ ಟು ಶೋ ಹೌ ಆನ್ ಆಕ್ಷನ್ ಈಸ್ ಡನ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಆನ್ ಅಡ್ವರ್ಬ್ ಆಫ್ ಮ್ಯಾನರ್. ಒಂದು ವಾಕ್ಯದಲ್ಲಿ ಕ್ರಿಯೆಯು ಯಾವ ರೀತಿ ನಡೆದಿದೆ ಎಂಬುದನ್ನು ತೋರಿಸಲು ಬಳಸುವಂಥ ಕ್ರಿಯಾವಿಶೇಷಣವನ್ನು ಏನು ಕರಿತೀವಿ ನಾವು? ರೀತಿವಾಚಕ ಕ್ರಿಯಾವಿಶೇಷಣ. ಅಂದರೆ ಯಾವ ರೀತಿಯಲ್ಲಿ ಕ್ರಿಯೆ ನಡೆದಿದೆ. ಉದಾಹರಣೆ ನೋಡೋಣ. ಹಿ ಸ್ವಿಮ್ಸ್ ವೆಲ್. ವೆಲ್ ಅನ್ನೋದು ಏನೋದಿಲ್ಲ? ಅಡ್ವರ್ಬ್ ಆಫ್ ಮ್ಯಾನರ್. ಕ್ವಿಕ್ಲಿ ಅನ್ನೋದು ಅಡ್ವರ್ಬ್ ಆಫ್ ಮ್ಯಾನರ್. ನೀಟ್ಲಿ ಅನ್ನೋದು ಅಡ್ವರ್ಬ್ ಆಫ್ ಮ್ಯಾನರ್ ವಿದ್ಯಾರ್ಥಿಗಳೇ. ಅಂದರೆ ಹಿ ಸ್ವಿಮ್ಸ್ ವೆಲ್, ಅವನು ಚೆನ್ನಾಗಿ ಈಜುತ್ತಾನೆ. ಶಿ ರ್ಯಾನ್ ಕ್ವಿಕ್ಲಿ, ಅವಳು ಬೇಗನೆ ಓಡಿದಳು. ದೇ ರೈಟ್ ನೀಟ್ಲಿ, ಅವರು ಅಂದವಾಗಿ ಬರೆಯುತ್ತಾರೆ, ಅವರು ದುಂಡಾಗಿ ಬರೆಯುತ್ತಾರೆ. ಅಂದರೆ ಏನು ವಿದ್ಯಾರ್ಥಿಗಳೇ?
ಕ್ರಿಯೆ ನಡೆದಂಥ ರೀತಿ ಅಂದರೆ ಚೆನ್ನಾಗಿ, ಬೇಗನೆ, ಅಂದವಾಗಿ ಆ ಕ್ರಿಯೆಯು ಯಾವ ರೀತಿಯಾಗಿ ನಡೆದಿದೆ ಎಂಬುದನ್ನು ವಿವರಣೆ ಮಾಡ್ತದೆ. ಇನ್ನು ಇದನ್ನು ಯಾವ ರೀತಿಯಾಗಿ ಬಳಸ್ಬೋದು, ಯಾವುದನ್ನು ಅಡ್ವರ್ಬ್ ಆಫ್ ಮ್ಯಾನರ್ನ ಯಾವ ರೀತಿ ಬಳಸಬೇಕಪ್ಪ? An adverb of manner cannot be placed between a verb and its direct object. ನೋಡಿ ವಿದ್ಯಾರ್ಥಿಗಳೇ, he reads quickly book ಈ ಥರ ಬರೀಬಾರ್ದು. he reads book quickly ಈ ರೀತಿಯಾಗಿ ನಾವು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಕ್ವಿಕ್ಲಿ ಅಡ್ವರ್ಬನ್ನು ಕೊನೆಯದಾಗಿ ಉಪಯೋಗಿಸಬೇಕು. ಎಲ್ಲಿ ಉಪಯೋಗಿಸಬಾರ್ದು? ಬಿಟ್ವೀನ್ ಎ ವರ್ಬ್ ಆ್ಯಂಡ್ ಇಟ್ಸ್ ಡೈರೆಕ್ಟ್ ಅಬ್ಜೆಕ್ಟ್. ಇನ್ನು ಎರಡನೇ ನಿಯಮವನ್ನು ನೋಡೋಣ. ಅಡ್ವರ್ಬ್ ಆಫ್ ಮ್ಯಾನರ್ ಕಮ್ಸ್ ಆಫ್ಟರ್ ದಿ ವರ್ಡ್ ವೆನ್ ದೇ ಹ್ಯಾವ್ ನೋ ಆಬ್ಜೆಕ್ಟ್. ನೋಡಿ ವಿದ್ಯಾರ್ಥಿಗಳೇ, ದೇ ಸ್ಪೀಕ್ ಸಾಫ್ಟ್ಲಿ. ಒಂದು ವೇಳೆ ಆ ವಾಕ್ಯಕ್ಕೆ ಅಬ್ಜೆಕ್ಟ್ ಇರದೇ ಇದ್ದರೆ ಅವಾಗ ಏನಾಗ್ತದೆ? ಕ್ರಿಯಾಪದದ ನಂತರ ವರ್ಬ್ ಬರುತ್ತೆ ವಿದ್ಯಾರ್ಥಿಗಳೇ. ಹ್ಯಾವ್ ನೋ ಆಬ್ಜೆಕ್ಟ್. ಶಿ ಸ್ಮೈಲ್ಡ್ ಬ್ಯೂಟಿಫುಲಿ. ನೋಡಿ, ಅಂದರೆ ಇಲ್ಲಿ ಅಬ್ಜೆಕ್ಟ್ ಇಲ್ಲ ವಿದ್ಯಾರ್ಥಿಗಳೇ. ಈ ವಾಕ್ಯದಲ್ಲಿ ಅಬ್ಜೆಕ್ಟು ಇಲ್ಲ, ಕೇವಲ ಸಬ್ಜೆಕ್ಟ್ ಮಾತ್ರ ಇದೆ, ಹಾಗೂ ಅಡ್ವರ್ಬ್ ಇದೆ. ಇನ್ನು ನೆಕ್ಸ್ಟ್ ನಿಯಮವನ್ನು ನೋಡೋಣ. ವಿ ಮೇಕ್ ಅಡ್ವರ್ಬ್ ಆಫ್ ಮ್ಯಾನರ್ ಬೈ ಆ್ಯಡಿಂಗ್ ಎಲ್ ವೈ. ನಾವು ಅಡ್ವರ್ಬ್ಗಳನ್ನು ಎಲ್ ವೈ ಆ್ಯಡ್ ಮಾಡುವ ಮೂಲಕ, ಅಂದರೆ ಎಡ್ಜೆಕ್ಟಿವ್ಗಳಿಗೆ ಎಲ್ ವೈ ಅನ್ನು ಆ್ಯಡ್ ಮಾಡುವ ಮೂಲಕ ಅಡ್ವರ್ಬ್ ಆಗಿ ಕನ್ವರ್ಟ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಹಾಗೆ ಲೌಡ್ ಲೌಡ್ಲಿ, ಕ್ವಿಕ್ ಕ್ವಿಕ್ಲಿ, ಈಜಿ ಈಜಿಲಿ, ಹ್ಯಾಪಿ ಹ್ಯಾಪಿಲಿ, ನೀಟ್ ನೀಟ್ಲಿ, ಬ್ಯೂಟಿಫುಲ್ ಬ್ಯೂಟಿಫುಲಿ. ಹೀಗೆ ಎಡ್ಜೆಕ್ಟಿವ್ಗಳಿಗೆ ಎಲ್ ವೈಗಳನ್ನ ಆ್ಯಡ್ ಮಾಡುವ ಮೂಲಕ ನಾವೇನು ಮಾಡ್ತೇವೆ? ಅವುಗಳನ್ನ ಅಡ್ವರ್ಬ್ ಆಗಿ ಕನ್ವರ್ಟ್ ಮಾಡ್ತೇವೆ. ಇನ್ನು ಹಾಗಾದರೆ ಕೆಲವೊಂದುಗಳಿಗೆ ಎಲ್ ವೈಯನ್ನು ಆ್ಯಡ್ ಮಾಡಲ್ಲ. ನೋಡಿ, ಸಮ್ ವರ್ಡ್ಸ್ ಆರ್ ಯೂಸ್ಡ್ ಆ್ಯಸ್ ಬೋತ್ ಅಡ್ಜೆಕ್ಟಿವ್ ಅಡ್ವರ್ಬ್. ಅವು ಅಡ್ಜೆಕ್ಟಿವ್ಸು ಹೌದು, ಅಡ್ವರ್ಬ್ ಕೂಡ ಹೌದು. ಅವು ಯಾವಪ್ಪ ಹಾಗಾದರೆ? ಫಾಸ್ಟ್, ಹಾಗಾದರೆ ಫಾಸ್ಟ್ಲಿ ಅನ್ನಬಾರ್ದು. ಹಾರ್ಡ್, ಹೈ, ಲೇಟ್, ಡೈರೆಕ್ಟ್, ಸ್ಟ್ರೇಟ್, ಇನ್ನಿಲ್ಲದ ಹಲವಾರು ಕೆಲವೊಂದು ಅಡ್ಜೆಕ್ಟಿವ್ಗಳನ್ನು ನಾವು ಎಲ್ ವೈ ಅನ್ನು ಆ್ಯಡ್ ಮಾಡಬಾರ್ದು ವಿದ್ಯಾರ್ಥಿಗಳೇ. ಅವುಗಳನ್ನ ಹಾಗೇ ಉಪಯೋಗಿಸ್ಬೇಕು. ಅಂದರೆ ಅಡ್ಜೆಕ್ಟಿವ್ ಯಾವ ರೀತಿ ಇರ್ತದೋ ಅಡ್ವರ್ಬನ್ನು ಅದೇ ರೀತಿ ಉಪಯೋಗಿಸ್ಬೇಕು ವಿದ್ಯಾರ್ಥಿಗಳೇ. ಫಾಸ್ಟಾಗೇ ಉಪಯೋಗಿಸ್ಬೇಕು, ಫಾಸ್ಟ್ಲಿ ಅಂತ ಅನ್ನುವ ಹಾಗಿಲ್ಲ. ಇನ್ನು ಎರಡನೇ ಅಡ್ವರ್ಬ್ ನೋಡೋಣ. ಅಡ್ವರ್ಬ್ ಆಫ್ ಟೈಮ್. ಅಡ್ವರ್ಬ್ ಆಫ್ ಟೈಮ್ ಸಮಯವಾಚಕ ಕ್ರಿಯಾವಿಶೇಷಣ ಅಂತ ಕರಿತೇವೆ. ಆ್ಯನ್ ಅಡ್ವರ್ಬ್ ಯೂಸ್ಡ್ ಟು ಶೋ when an action happened in a sentence is called an adverb of time. ಒಂದು ವಾಕ್ಯದಲ್ಲಿ ಕ್ರಿಯೆಯು ಯಾವ ಸಮಯದಲ್ಲಿ ಸಂಭವಿಸಿತು ಎಂಬುದನ್ನು ತೋರಿಸಲು ಬಳಸುವ ಕ್ರಿಯಾವಿಶೇಷಣವನ್ನು ಸಮಯವಾಚಕ ಕ್ರಿಯಾವಿಶೇಷಣ ಅಂತ ಕರಿತೇವೆ. ಉದಾಹರಣೆ ನೋಡ್ರಿ. ಐ ವೆಂಟ್ ಟು ದ ಡಾಕ್ಟರ್ ಯೆಸ್ಟರ್ಡೇ. ನಾನು ನಿನ್ನೆ ವೈದ್ಯರ ಬಳಿ ಹೋಗಿದ್ದೆ. ನಿನ್ನೆ ಅನ್ನೋದಿದೆ ಅಲ್ಲ, ಅದೇ ಅಡ್ವರ್ಬ್. ಎಸ್ಟರ್ಡೇ, ಎ ಫ್ಯೂ ಮಿನಿಟ್ಸ್, ಆಫ್ಟರ್ನೂನ್, ಸಮಯದ ಕುರಿತು ಹೇಳ್ತದೆ ವಿದ್ಯಾರ್ಥಿಗಳೇ. ಅವುಗಳನ್ನು ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳ್ತೇವೆ. ಐ ವೇಟೆಡ್ ಫಾರ್ ಎ ಫ್ಯೂ ಮಿನಿಟ್ಸ್. ನಾನು ಕೆಲವು ನಿಮಿಷ ಕಾಯುತ್ತಿದ್ದೆ. ಐ ಲೆಫ್ಟ್ ಹರ್ ಹೋಮ್ ಇನ್ ದ ಆಫ್ಟರ್ನೂನ್. ನಾನು ಮಧ್ಯಾಹ್ನ ಅವಳ ಮನೆಯಿಂದ ಹೊರಟೆ. ನೋಡಿ ವಿದ್ಯಾರ್ಥಿಗಳೇ, ಮಧ್ಯಾಹ್ನ ಅಂದರೆ ಆಫ್ಟರ್ನೂನ್, ಎಸ್ಟರ್ಡೇ, ಎ ಫ್ಯೂ ಮಿನಿಟ್ಸ್, ಇವುಗಳನ್ನು ಏನು ಕರಿತೀವಿ ನಾವು? ಅಡ್ವರ್ಬ್ ಆಫ್ ಟೈಮ್ ಅಂತ ಕರಿತೇವೆ. ಇನ್ನುಳಿದ ಅಡ್ವರ್ಬ್ ಆಫ್ ಟೈಮ್ಗಳನ್ನು ನೋಡೋಣ. ನೋಡಿ, ಪ್ರೆಸೆಂಟ್ ಟೈಮ್ನಲ್ಲಿ ಟುಡೇ ಅಂತ ಉಪಯೋಗಿಸ್ತೇವೆ, ಆ್ಯಟ್ ಪ್ರೆಸೆಂಟ್ ಅಂತ ಉಪಯೋಗಿಸ್ತೇವೆ, ಆ್ಯಟ್ ದಿ ಮೂಮೆಂಟ್ ಅಂತ ಉಪಯೋಗಿಸ್ತೇವೆ, ಸ್ಟಿಲ್ ಅಂತ ಉಪಯೋಗಿಸ್ತೇವೆ. ನೆಕ್ಸ್ಟ್ ನೋಡಿ, ಪಾಸ್ಟ್ ಟೈಮ್ನಲ್ಲಿ ಯೆಸ್ಟರ್ಡೇ, ಅಗೋ, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ದ ಡೇ ಬಿಫೋರ್, ಈ ಥರ ಅಡ್ವರ್ಬ್ಗಳನ್ನು ಕೂಡ ನಾವು ಬಳಸ್ತೇವೆ. ಇನ್ನು ಫ್ಯೂಚರ್ ಟೈಮಲ್ಲಿ ಯಾವ ರೀತಿ ಉಪಯೋಗಿಸ್ತೇವೆ? ಟುಮಾರೋ, ದ ಡೇ ಆಫ್ಟರ್ ಟುಮಾರೋ, ಸೂನ್, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್, ಈ ರೀತಿ ಕೂಡ ನಾವು ಫ್ಯೂಚರ್ ಟೈಮ್ನಲ್ಲಿ ಅಡ್ವರ್ಬ್ಗಳನ್ನ ಬಳಕೆ ಮಾಡ್ತೇವೆ. ಹಾಗಾದರೆ ಇವುಗಳು ಬಳಸಲಿಕ್ಕೆ ಕೆಲವೊಂದು ನಿಯಮಗಳು ಕೂಡ ಇವೆ, ಅವುಗಳನ್ನು ಕೂಡ ಈಗ ನೋಡೋಣ. ಅಡ್ವರ್ಬ್ ಆಫ್ ಟೈಮ್ ಈಸ್ ಯೂಸ್ಡ್ ಆಫ್ಟರ್ ದಿ ವರ್ಬ್ ಆರ್ ಅಬ್ಜೆಕ್ಟ್. ನೋಡಿ, ವರ್ಬ್ನ ನಂತರ ಅಥವಾ ಅಬ್ಜೆಕ್ಟ್ ನಂತರ ಏನು ಮಾಡ್ಬೋದು ನಾವು? ಅಡ್ವರ್ಬ್ ಆಫ್ ಪ್ಲೇಸನ್ನು ಉಪಯೋಗಿಸಬಹುದು, ಅಡ್ವರ್ಬ್ ಆಫ್ ಟೈಮನ್ನು ಉಪಯೋಗಿಸಬಹುದು. ಉದಾಹರಣೆ ನೋಡ್ರಿ. ವಿ ವೆಂಟ್ ಟು ದ ಸ್ಕೂಲ್ ಯೆಸ್ಟರ್ಡೇ.
ಐ ವಿಲ್ ಗೋ ಟುಮಾರೋ. ಎಸ್ಟರ್ಡೇ ಹಾಗೂ ಟುಮಾರೋ ಅನ್ನೋದೇನು ಅಡ್ವರ್ಬ್ ಆಫ್ ಟೈಮ್, ಸಮಯವಾಚಕ ಕ್ರಿಯಾವಿಶೇಷಣ ವಿದ್ಯಾರ್ಥಿಗಳೇ. ಇಲ್ಲಿ ಏನಾಗಿದೆ ವಿದ್ಯಾರ್ಥಿಗಳೇ, ಆಫ್ಟರ್ ವರ್ಬ್, ಆಫ್ಟರ್ ಅಬ್ಜೆಕ್ಟ್. ಇಲ್ಲಿ ನೋಡಿ ಐ ವಿಲ್ ಗೋ ಟುಮಾರೋ, ವರ್ಬ್ ನಂತರ ಅಡ್ವರ್ಬ್ ಬಂದಿದೆ. ಇಲ್ಲಿ ಅಬ್ಜೆಕ್ಟ್ ನಂತರ ಇಲ್ಲಿ ಅಡ್ವರ್ಬ್ ಬಂದಿದೆ. ಸ್ಕೂಲ್ ಅನ್ನೋದೇನು ಆಬ್ಜೆಕ್ಟು, ಗೋ ಅನ್ನೋದು ವರ್ಬ್. ಅಂದರೆ ಅಬ್ಜೆಕ್ಟ್ ಹಾಗೂ ವರ್ಬ್ ನಂತರ ಅಡ್ವರ್ಬ್ ಆಫ್ ಟೈಮನ್ನು ನಾವು ಬಳಕೆ ಮಾಡ್ತೇವೆ. ಇನ್ನು ಎರಡನೇ ನಿಯಮವನ್ನು ನೋಡೋಣ. ಸಮ್ ಟೈಮ್ಸ್ ಅಡ್ವರ್ಬ್ ಆಫ್ ಟೈಮ್ ಕಮ್ಸ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ಒಮ್ಮೊಮ್ಮೆ ಸೆಂಟೆನ್ಸ್ನ ಪ್ರಾರಂಭದಲ್ಲಿ ನಾವು ಅಡ್ವರ್ಬನ್ನು ಬಳಸ್ತೇವೆ. ಯಾವ ಅಡ್ವರ್ಬು? ಅಡ್ವರ್ಬ್ ಆಫ್ ಟೈಮ್. ಟುಮಾರೋ ವಿ ವಿಲ್ ಗೋ ಟು ದ ಸ್ಕೂಲ್. ಎಸ್ಟರ್ಡೇ ಹಿ ಪ್ಲೇಡ್ ಕ್ರಿಕೆಟ್. ಇಲ್ಲಿ ಯಾಕೆ ಈ ಥರ ಬಳಸಿದೀವಪ್ಪ ಅಂತಂದರೆ ಇಲ್ಲಿ ಸಮಯಕ್ಕೇ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೇವೆ. ಆ ಸೆಂಟೆನ್ಸ್ನಲ್ಲಿ ಹೆಚ್ಚು ಪ್ರಾಧಾನ್ಯತೆ ಎಲ್ಲಿ ಇರ್ತದೆ? ಸಮಯಕ್ಕೆ ಇರ್ತದೆ. ಟುಮಾರೋ, ಎಸ್ಟರ್ಡೇ. ಆಗ ನಾವೇನು ಬಳಸ್ತೀವಪ್ಪ ಅಂದರೆ ಸೆಂಟೆನ್ಸ್ನ ಬಿಗಿನಿಂಗಲ್ಲಿ, ವಾಕ್ಯದ ಪ್ರಾರಂಭದಲ್ಲಿ ಏನು ಮಾಡ್ತೇವೆ? ಅಡ್ವರ್ಬ್ ಆಫ್ ಟೈಮನ್ನು ಬಳಸ್ತೇವೆ ವಿದ್ಯಾರ್ಥಿಗಳೇ, ಟುಮಾರೋ ಹಾಗೂ ಎಸ್ಟರ್ಡೇ. ಇನ್ನು ನೆಕ್ಸ್ಟ್ ನೋಡೋಣ, ಅಡ್ವರ್ಬ್ ಆಫ್ ಪ್ಲೇಸ್, ಸ್ಥಳವಾಚಕ ಕ್ರಿಯಾವಿಶೇಷಣ ಅಂತ ಕರಿತೇವೆ. ಆ್ಯನ್ ಅಡ್ವರ್ಬ್ ಯೂಸ್ಡ್ ಟು ಶೋ ವೇರ್ ಆ್ಯನ್ ಆ್ಯಕ್ಷನ್ ಟೇಕ್ ಪ್ಲೇಸ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಅಡ್ವರ್ಬ್ ಆಫ್ ಪ್ಲೇಸ್. ಒಂದು ವಾಕ್ಯದಲ್ಲಿ ಕ್ರಿಯೆಯು ಯಾವ ಸ್ಥಳದಲ್ಲಿ ನಡೆಯುತ್ತಿದೆ ಎಂಬುದನ್ನು ತೋರಿಸಲು ಬಳಸುವ ಕ್ರಿಯಾವಿಶೇಷಣವನ್ನು ಸ್ಥಳವಾಚಕ ಕ್ರಿಯಾವಿಶೇಷಣ ಅಂತ ಕರಿತೇವೆ. ಉದಾಹರಣೆ ನೋಡಿ, ದೇ ಬಿಲ್ಟ್ ಎ ಹೌಸ್ ನಿಯರ್ ಬಾಯ್. ಅವರು ಹತ್ತಿರದಲ್ಲೇ ಮನೆ ನಿರ್ಮಿಸಿದ್ದಾರೆ. ನಿಯರ್ ಬಾಯ್ ಅನ್ನೋದೇನು ವಿದ್ಯಾರ್ಥಿಗಳೇ? ಅಡ್ವರ್ಬ್ ಆಫ್ ಪ್ಲೇಸ್. ಶಿ ಟುಕ್ ದ ಚೈಲ್ಡ್ ಔಟ್ಸೈಡ್. ಅವಳು ಮಗುವನ್ನು ಹೊರಗೆ ಕರೆದೊಯ್ದಳು. ಔಟ್ಸೈಡ್, ಹೊರಗೆ ಅನ್ನೋದು ಕೂಡ ಅಡ್ವರ್ಬ್ ಆಫ್ ಪ್ಲೇಸ್, ಹೊರಗೆ, ಒಳಗೆ. ವಿ ಪ್ಲೇ ಚೆಸ್ ಇನ್ಸೈಡ್. ನಾವು ಒಳಗಡೆ ಚೆಸ್ ಆಡುತ್ತೇವೆ. ಒಳಗಡೆ ಅನ್ನೋದೇನು ವಿದ್ಯಾರ್ಥಿಗಳೇ? ಅಡ್ವರ್ಬ್ ಆಫ್ ಪ್ಲೇಸ್. ಹಾಗಾದರೆ ಇವುಗಳನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನುವ ನಿಯಮಗಳನ್ನು ಕೂಡ ತಿಳಿದುಕೊಳ್ಳೋಣ. ಫಸ್ಟ್ ನಿಯಮ, ಅಡ್ವರ್ಬ್ ಆಫ್ ಪ್ಲೇಸ್ ಈಸ್ ಯೂಸ್ಡ್ ಆಫ್ಟರ್ ದಿ ಮೇನ್ ವರ್ಬ್. ನೋಡಿ ವಿದ್ಯಾರ್ಥಿಗಳೇ, ಮೇನ್ ವರ್ಬ್ ಆದ ನಂತರ ನಾವು ಅದನ್ನು ಬಳಕೆ ಮಾಡಬೇಕು. ಪ್ಲೀಸ್ ಕಮ್ ಹಿಯರ್. ನೋಡಿ, ಕಮ್ ಅನ್ನೋದೇನು ವಿದ್ಯಾರ್ಥಿಗಳೇ? ಮೇನ್ ವರ್ಬ್. ಶಿ ರ್ಯಾನ್ ಹೋಮ್ವರ್ಡ್ಸ್. ನೋಡಿ ಇಲ್ಲಿ ರ್ಯಾನ್ ಅನ್ನೋದೇನು ವಿದ್ಯಾರ್ಥಿಗಳೇ? ಮೇನ್ ವರ್ಬ್. ಹೀಗೆ ಮೇನ್ ವರ್ಬ್ ಆದ ನಂತರ ನಾವೇನು ಮಾಡಬೇಕು? ಅಡ್ವರ್ಬ್ ಆಫ್ ಪ್ಲೇಸನ್ನು ಬಳಸಬೇಕು ವಿದ್ಯಾರ್ಥಿಗಳೇ. ಇನ್ನು ಎರಡನೇ ನಿಯಮ ನೋಡೋಣ. ಅಡ್ವರ್ಬ್ ಆಫ್ ಪ್ಲೇಸ್ ಈಸ್ ಯೂಸ್ಡ್ ಆಫ್ಟರ್ ದಿ ಅಬ್ಜೆಕ್ಟ್, ಆಫ್ಟರ್ ದಿ ವರ್ಬ್, ಆಫ್ಟರ್ ದಿ ಅಬ್ಜೆಕ್ಟ್. ಉದಾಹರಣೆ ನೋಡೋಣ. ವಿ ಶುಡ್ ಪ್ಲೇ ಚೆಸ್ ಇನ್ಸೈಡ್. ನೋಡಿ ಇಲ್ಲಿ ಚೆಸ್ ಅನ್ನೋದೇನು ವಿದ್ಯಾರ್ಥಿಗಳೇ? ಆಬ್ಜೆಕ್ಟ್. ಅಲ್ಲಿ ವರ್ಬ್ ನಂತರ ಬಂದಿದೆ, ಇಲ್ಲಿ ಅಬ್ಜೆಕ್ಟ್ದ ನಂತರ ಬಂದಿದೆ. ಅಂದರೆ ವರ್ಬ್ ನಂತರ ಅಬ್ಜೆಕ್ಟ್ ಬಂದಿದ್ದರೆ ವರ್ಬ್ ನಂತರ ನಾವು ಉಪಯೋಗಿಸಬಾರ್ದಂತ ಅರ್ಥ ವಿದ್ಯಾರ್ಥಿಗಳೇ. ಅಬ್ಜೆಕ್ಟ್ ಬಂದಿದ್ದರೆ ಅಬ್ಜೆಕ್ಟ್ ನಂತರ ಉಪಯೋಗಿಸಬೇಕು. ಒಂದು ವೇಳೆ ಅಬ್ಜೆಕ್ಟ್ ಇರದೇ ಇದ್ದರೆ ವರ್ಬ್ ನಂತರ ಬಳಕೆ ಮಾಡಬೇಕು ವಿದ್ಯಾರ್ಥಿಗಳೇ. ದೇ ಬಿಲ್ಟ್ ಎ ಹೌಸ್ ನಿಯರ್ ಬಾಯ್. ಈ ರೀತಿ ನಿಯರ್ ಬಾಯ್ ಅನ್ನೋದು, ಇನ್ಸೈಡ್ ಅನ್ನೋದು, ಹಿಯರ್ ಅನ್ನೋದು, ಹೋಮ್ವರ್ಡ್ಸ್ ಅನ್ನೋದು, ಇವು ಎಲ್ಲ ಏನು ವಿದ್ಯಾರ್ಥಿಗಳೇ? ಅಡ್ವರ್ಬ್ ಆಫ್ ಪ್ಲೇಸನ್ನು ತೋರಿಸ್ತಾವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಅಡ್ವರ್ಬ್ ನೋಡೋಣ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಆವರ್ತಿತ ಕ್ರಿಯಾವಿಶೇಷಣ ಅಂತ ಕರಿತೇವೆ. ಆ್ಯನ್ ಅಡ್ವರ್ಬ್ ಯೂಸ್ಡ್ ಟು ಶೋ ಹೌ ಆಫನ್ ಆ್ಯನ್ ಆ್ಯಕ್ಷನ್ ಹ್ಯಾಪನ್ಸ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಆ್ಯನ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ನೋಡಿ ವಿದ್ಯಾರ್ಥಿಗಳೇ, ಒಂದು ವಾಕ್ಯದಲ್ಲಿ ಕ್ರಿಯೆಯು ಎಷ್ಟು ಬಾರಿ ಸಂಭವಿಸುತ್ತಿದೆ ಎಂಬುದನ್ನು ತೋರಿಸಲು ಬಳಸುವ ಕ್ರಿಯಾವಿಶೇಷಣವನ್ನು ಆವರ್ತಿತ ಕ್ರಿಯಾವಿಶೇಷಣ ಅಂತ ಕರೀತಾರೆ. ಅಂದರೆ ಕ್ರಿಯೆಯು ಎಷ್ಟು ಬಾರಿ ನಡೀತಾ ಇದೆ, ನಡೆಯುತ್ತಿದೆ, ನಡೆಯಬೇಕಾಗಿದೆ, ಇವುಗಳನ್ನ ತೋರಿಸಲು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನು ಬಳಕೆ ಮಾಡ್ತೇವೆ. ಉದಾಹರಣೆ ನೋಡೋಣ. ಐ ಪೇ ಟ್ಯಾಕ್ಸಸ್ ಇಯರ್ಲಿ. ನೋಡಿ ವಿದ್ಯಾರ್ಥಿಗಳೇ, ನಾನು ವಾರ್ಷಿಕವಾಗಿ ತೆರಿಗೆ ಪಾವತಿಸುತ್ತೇನೆ. ಶಿ ಈಸ್ ಆಲ್ವೇಸ್ ಲೇಟ್. ನೋಡಿ, ಅವಳು ಯಾವಾಗಲೂ ತಡವಾಗಿ ಬರುತ್ತಾಳೆ. ವಿ ಗೋ ಟು ಸಿನೆಮಾ ರೇರ್ಲಿ. ನಾವು ವಿರಳವಾಗಿ ಸಿನಿಮಾ ಹೋಗುತ್ತೇವೆ. ನೋಡಿ, ಅಂದರೆ ಏನು ವಿದ್ಯಾರ್ಥಿಗಳೇ? ಸಿನಿಮಾ ನೋಡಲಿಕ್ಕೆ ಹೋಗೋದಿಲ್ಲ ಅಂತ ಅರ್ಥ. ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ,
ಕೆಲವೊಂದು ಡೆಫಿನೆಟ್ ಆಗಿ ಹೇಳ್ತದೆ, ಕೆಲವೊಂದು ಇನ್ಡೆಫಿನೆಟ್ ಆಗಿ ಹೇಳ್ತವೆ. ಉದಾಹರಣೆ ನೋಡ್ರಿ, ಐ ಪೇ ಟ್ಯಾಕ್ಸಸ್ ಇಯರ್ಲಿ, ಸರಿಯಾಗಿ ಹೇಳ್ತಾವೆ ವಿದ್ಯಾರ್ಥಿ, ಅಂದರೆ ಡೆಫಿನೆಟ್ ಆಗಿ ಹೇಳ್ತಾವೆ, ನಾನು ವರ್ಷ ಟ್ಯಾಕ್ಸನ್ನು ಕಟ್ತೇನೆ ಇಯರ್ಲಿ. ಶಿ ಈಸ್ ಆಲ್ವೇಸ್ ಲೇಟ್, ಅವಳು ಯಾವಾಗಲೂ ತಡವಾಗಿ ಬರ್ತಾಳೆ, ಇದು ಕನ್ಫರ್ಮ್ ಆಗಿ ಹೇಳ್ತದೆ, ಡೆಫಿನೆಟ್ ಆಗಿ ಹೇಳ್ತದೆ ವಿದ್ಯಾರ್ಥಿಗಳೇ. ಇನ್ನು ನೋಡ್ರಿ, ವಿ ಗೋ ಟು ಸಿನಿಮಾ ರೇರ್ಲಿ, ಇದು ಇನ್ಡೆಫಿನೆಟ್, ನಾನು ವಿರಳವಾಗಿ ಸಿನಿಮಾಗೆ ಹೋಗ್ತೇನೆ, ಅಂದರೆ ನಾನು ಸಿನಿಮಾ ನೋಡಲ್ಲ ಅಂದಂಗೆ ವಿದ್ಯಾರ್ಥಿಗಳು. ಅಂದರೆ ಕೆಲವೊಂದು ಡೆಫಿನೆಟ್ ಆಗಿ ಉಪಯೋಗಿಸ್ತೇವೆ, ಕೆಲವೊಂದನ್ನು ಇನ್ಡೆಫಿನೆಟ್ ಆಗಿ ಕೂಡ ನಾವು ಉಪಯೋಗಿಸ್ತೇವೆ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನು. ಇನ್ನು ಕೆಲವು ನಿಯಮಗಳನ್ನು ಕೂಡ ತಿಳಿದುಕೊಳ್ಳೋಣ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಈಸ್ ಯೂಸ್ಡ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್. ನೋಡಿ ವಿದ್ಯಾರ್ಥಿ, ಸಬ್ಜೆಕ್ಟ್ ಹಾಗೂ ವರ್ಬ್ನ ಮಧ್ಯದಲ್ಲಿ ನಾವೇನು ಮಾಡ್ತೇವೆ, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನು ಬಳಕೆ ಮಾಡ್ತೇವೆ. ಶಿ ಸಮ್ ಟೈಮ್ಸ್ ಗೋಸ್ ಟು ಟೆಂಪಲ್. ನೋಡಿ, ಸಮ್ ಟೈಮ್ಸ್ ಅನ್ನೋದು ಏನಪ್ಪ ಅಂದರೆ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ನೋಡಿ ಏನು ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ ಮತ್ತು ವರ್ಬ್. ಸಿ ಅನ್ನೋದೇನು ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್. ಗೋಸ್ ಅನ್ನೋದೇನು, ವರ್ಬ್. ಅವುಗಳ ಮಧ್ಯದಲ್ಲಿ ಏನು ಮಾಡ್ತೀವಿ ನಾವು, ಸಮ್ ಟೈಮ್ಸ್ ಅನ್ನುವ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನು ಬಳಕೆ ಮಾಡಿದ್ದೇವೆ. ಹಿ ರಿಯಲಿ ರೀಡ್ಸ್ ದ ಬುಕ್. ನೋಡಿರಿ, ರಿಯಲಿ ಅನ್ನೋದು ಕೂಡ ಏನಪ್ಪ, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಹಿ ಅನ್ನೋದೇನು ಸಬ್ಜೆಕ್ಟ್, ರೀಡ್ಸ್ ಅನ್ನೋದು ವಿದ್ಯಾರ್ಥಿಗಳೇ ವರ್ಬ್. ಎರಡರ ಮಧ್ಯದಲ್ಲಿ ಬಳಸ್ತೇವೆ ಅಡ್ವರ್ಬನ್ನು ರಿಯಲಿ ಅಂತ. ಇನ್ನು ಎರಡನೇ ನಿಯಮವನ್ನು ತಿಳಿದುಕೊಳ್ಳೋಣ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಈಸ್ ಯೂಸ್ಡ್ ಆಫ್ಟರ್ ಬಿ ಫಾರ್ಮ್. ಕೆಲವೊಂದು ಬಿ ಫಾರ್ಮ್ ವರ್ಬ್ಗಳು ಬಂದಿರ್ತವೆ, ಅಲ್ಲಿ ಇಲ್ಲಿ ಮೇನ್ ವರ್ಬ್ಗಳು ಬಂದಿದ್ವು ವಿದ್ಯಾರ್ಥಿಗಳೇ ಮೇಲಿನ ನಿಯಮದಲ್ಲಿ. ಇನ್ನು ಆಮ್, ಈಸ್, ಆರ್, ವಾಸ್, ವೇರ್ ಬಂದಿದ್ದರೆ ನಾವೇನು ಮಾಡ್ತೇವೆ, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನು ಹೇಗೆ ಉಪಯೋಗಿಸ್ತೇವೆ, ಆಫ್ಟರ್ ಉಪಯೋಗಿಸ್ತೇವೆ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ವರ್ಬ್ಗಿಂತ ಮುಂಚಿತವಾಗಿ ಬಳಕೆ ಮಾಡಿದ್ವಿ, ಆದರೆ ಹೆಲ್ಪಿಂಗ್ ವರ್ಬ್ಗಳು ಬಂದಾಗ ಆಫ್ಟರ್ ದಿ ವರ್ಬ್ ಉಪಯೋಗಿಸ್ತೇವೆ ವಿದ್ಯಾರ್ಥಿಗಳೇ. ಉದಾಹರಣೆ ನೋಡಿ, ಹಿ ಈಸ್ ಆಲ್ವೇಸ್ ಹ್ಯಾಪಿ. ನೋಡಿ ವಿದ್ಯಾರ್ಥಿ, ಇಲ್ಲಿ ಈಸ್ನ ಆದ ನಂತರ ಆಲ್ವೇಜನ್ನು ಬಳಕೆ ಮಾಡಿದ್ದೇವೆ. ಅಲ್ಲಿ ಗೋಸ್ಗಿಂತ ಮುಂಚಿತವಾಗಿ ಮೇನ್ ವರ್ಬ್ ಬಂದರೆ ಮೊದಲೇ ಉಪಯೋಗಿಸಬೇಕು. ಹೆಲ್ಪಿಂಗ್ ವರ್ಬ್ಗಳು ಬಂದಾಗ ಹೆಲ್ಪಿಂಗ್ ವರ್ಬ್ಗಳ ನಂತರ ನಾವು ಅಡ್ವರ್ಬನ್ನು ಉಪಯೋಗಿಸಬೇಕು, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ನೋಡಿ, ಹಿ ಈಸ್ ಆಲ್ವೇಸ್ ಹ್ಯಾಪಿ, ಐ ಆಮ್ ರೇರ್ಲಿ ಲೇಟ್ ಫಾರ್ ಮೀಟಿಂಗ್ಸ್. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಲೇಟ್, ನೋಡಿ ಲೇಟ್ಗಿಂತ ನೋಡಿ ಆಮ್ ಆದ ನಂತರ ಏನು ಬಂದಿದೆ, ರೇರ್ಲಿ ಬಂದಿದೆ. ಈಸ್ ಆದ ನಂತರ ಆಲ್ವೇಸ್ ಬಂದಿದೆ. ಅಲ್ಲಿ ಮೇಲಿನ ಉದಾಹರಣೆಯಲ್ಲಿ ಗೋಸ್ಗಿಂತ ಮುಂಚಿತವಾಗಿ ಸಮ್ಟೈಮ್ಸ್ ಬಂದಿದೆ, ರೀಡ್ಸ್ಗಿಂತ ಮುಂಚಿತವಾಗಿ ರಿಯಲಿ ಬಂದಿದೆ. ಅಂದರೆ ಹೆಲ್ಪಿಂಗ್ ವರ್ಬ್ಗಳು ಬಂದರೆ ಹೆಲ್ಪಿಂಗ್ ವರ್ಬ್ಗಳ ನಂತರ ಉಪಯೋಗಿಸಬೇಕು. ಮೇನ್ ವರ್ಬ್ಗಳು ಬಂದಾಗ ಮೇನ್ ವರ್ಬ್ಗಳಿಗಿಂತ ಮುಂಚಿತವಾಗಿ ನಾವು ಬಳಸಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನಿಯಮವನ್ನು ನೋಡೋಣ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಈಸ್ ಯೂಸ್ಡ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಮೇನ್ ವರ್ಬ್. ನೋಡಿ ವಿದ್ಯಾರ್ಥಿಗಳಿಗೆ, ಈ ಒಂದು ವೇಳೆ ಹೆಲ್ಪಿಂಗ್ ವರ್ಬು ಹಾಗೂ ಮೇನ್ ವರ್ಬ್ ಎರಡೂ ಬಂದರೆ ಏನು ಮಾಡಬೇಕಪ್ಪ, ಹೆಲ್ಪಿಂಗ್ ವರ್ಬ್ಗಳು ಕೇವಲ ಹೆಲ್ಪಿಂಗ್ ವರ್ಬ್ಗಳು ಬಂದರೆ ಹೆಲ್ಪಿಂಗ್ ವರ್ಬ್ ಆದ ನಂತರ ಬಳಸ್ತಿದ್ವಿ. ಮೇನ್ ವರ್ಬ್ಗಳು ಬಂದರೆ ಮೇನ್ ವರ್ಬ್ಗಿಂತ ಮುಂಚಿತವಾಗಿ ಬಳಸಿದ್ವಿ. ಹಾಗಾದರೆ ಒಂದೊಂದು ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ, ಮೇನ್ ವರ್ಬ್ಗಳು ಬರ್ತವೆ. ಆವಾಗ ಯಾವ ರೀತಿ ಉಪಯೋಗಿಸ್ಬೇಕಪ್ಪ ಅಂದರೆ, ಹಿ ಈಸ್ ಆಲ್ವೇಸ್ ಗೆಟಿಂಗ್ ಇನ್ ಟು ಟ್ರಬಲ್. ನೋಡಿ, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗೆಟಿಂಗ್ ಅನ್ನೋದು ಮೇನ್ ವರ್ಬ್. ಎರಡರ ಮಧ್ಯದಲ್ಲಿ ನಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಅವುಗಳನ್ನು ಬಳಕೆ ಮಾಡಬೇಕು, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನು. ಸಿ ಹ್ಯಾಸ್ ಆಫನ್ ಥಾಟ್ ಆಫ್ ಬೀಯಿಂಗ್ ಎ ಡಾಕ್ಟರ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಥಾಟ್ ಅನ್ನೋದು ಮೇನ್ ವರ್ಬ್, ಆಫನ್ ಅನ್ನೋದು ಅಡ್ವರ್ಬ್ ವಿದ್ಯಾರ್ಥಿ. ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಹಾಗೂ ಮೇನ್ ವರ್ಬ್ಗಳು ಬಂದರೆ ಎರಡರ ಮಧ್ಯದಲ್ಲಿ ನಾವೇನು ಮಾಡಬೇಕು, ಬಳಕೆಯನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಅಡ್ವರ್ಬ್ ಬಗ್ಗೆ ತಿಳಿದುಕೊಳ್ಳೋಣ. ಅಡ್ವರ್ಬ್ ಆಫ್ ಡಿಗ್ರಿ ಅಂದರೆ ತೀವ್ರವಾಚಕ ವಿಶೇಷಣ ಅಂತ ಕರಿತೇವೆ. ಆನ್ ಅಡ್ವರ್ಬ್ ಯೂಸ್ಡ್ ಟು ಶೋ ದ intensity of a verb, an adjective or another adverb is called adverb of degree. ನೋಡಿ, ಒಂದು ವಾಕ್ಯದಲ್ಲಿ ಕ್ರಿಯಾಪದ, ಗುಣವಾಚಕ ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣದ ತೀವ್ರತೆಯನ್ನು ತೋರಿಸಲು ಬಳಸುವ ಪದವನ್ನು ನಾವೇನು ಕರಿತೇವೆ, ತೀವ್ರವಾಚಕ ವಿಶೇಷಣ ಅಂತ ಕರಿತೇವೆ. ಉದಾಹರಣೆ ನೋಡಿ ವಿದ್ಯಾರ್ಥಿಗಳೇ, ಐ ರಿಯಲಿ ಎಂಜಾಯ್ಡ್ ದ ಮೂವಿ. ನಾನು ಚಲನಚಿತ್ರವನ್ನು ನಿಜವಾಗಿಯೂ ಆನಂದಿಸಿದೆ. ನಿಜವಾಗಿಯೂ, ರಿಯಲಿ. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೋಡಿ, ಶಿ ಈಸ್ ವೆರಿ ಕ್ವೈಟ್ ಟುಡೇ. ಅವಳು ಇಂದು ತುಂಬ ಶಾಂತವಾಗಿದ್ದಾಳೆ. ಹಿ ಈಸ್ ರನ್ನಿಂಗ್ ವೆರಿ ಫಾಸ್ಟ್.
ಅವನು ತುಂಬ ವೇಗವಾಗಿ ಓಡುತ್ತಿದ್ದಾನೆ. ನೋಡಿ ವಿದ್ಯಾರ್ಥಿಗಳು ಗಮನಿಸಬೇಕು ವಿದ್ಯಾರ್ಥಿಗಳೇ, ರಿಯಲಿ ಎಂಜಾಯ್ಡ್, ರಿಯಲಿ ಅನ್ನೋದು ಅಡ್ವರ್ಬ್, ಎಂಜಾಯ್ಡ್ ಅನ್ನೋದು ವರ್ಬ್. ಅಂದರೆ ವರ್ಬ್ಗಿಂತ ಮುಂಚಿತವಾಗಿ ಇಲ್ಲಿ ಏನು ಬಳಸಿದ್ದೇವೆ, ಅಡ್ವರ್ಬ್ ಆಫ್ ಡಿಗ್ರಿಯನ್ನು ಬಳಕೆ ಮಾಡಿದ್ದೇವೆ. ಸಿ ಈಸ್ ವೆರಿ ಕ್ವೈಟ್ ಟುಡೇ. ನೋಡಿ ವಿದ್ಯಾರ್ಥಿಗಳೇ, ವೆರಿ ನೋಡಿ, ಕ್ವೈಟ್, ಕ್ವೈಟ್ ಅನ್ನೋದು ಏನು ವಿದ್ಯಾರ್ಥಿಗಳೇ, ಅಡ್ಜೆಕ್ಟಿವ್. ವೆರಿ ಅನ್ನೋದು ಅಡ್ವರ್ಬ್. ಅಂದರೆ ಅಡ್ಜೆಕ್ಟಿವ್ಸ್ಗಿಂತ ಮುಂಚಿತವಾಗಿ ನಾವು ಅಡ್ವರ್ಬನ್ನು ಬಳಕೆ ಮಾಡಿದ್ದೇವೆ. ಹೀ ಈಸ್ ರನ್ನಿಂಗ್ ವೆರಿ ಫಾಸ್ಟ್. ನೋಡಿ, ಫಾಸ್ಟ್ ಅನ್ನೋದು ಕೂಡ ಅಡ್ವರ್ಬೇ. ಎಡ್ವರ್ಬ್ಗಿಂತ ಮುಂಚಿತವಾಗಿ ಇನ್ನೊಂದು ಎಡ್ವರ್ಬನ್ನು ಬಳಕೆ ಮಾಡಿದ್ದೇವೆ, ವೆರಿಯನ್ನು. ಅಂದರೆ ವರ್ಬ್ಗಿಂತ ಮುಂಚಿತವಾಗಿ, ಅಡ್ಜೆಕ್ಟ್ಗಿಂತ ಮುಂಚಿತವಾಗಿ ಹಾಗೂ ಎಡ್ವರ್ಬ್ಗಿಂತ ಮುಂಚಿತವಾಗಿ ನಾವು ಎಡ್ವರ್ಬ್ ಆಫ್ ಡಿಗ್ರಿಯನ್ನು ಬಳಕೆ ಮಾಡ್ತೇವೆ. ಇನ್ನು ಸ್ವಲ್ಪ ನಿಯಮದ ಕಡೆ ಗಮನ ಕೊಡೋಣ. ಎಡ್ವರ್ಬ್ ಆಫ್ ಡಿಗ್ರಿ ಈಸ್ ಯೂಸ್ಡ್ ಬಿಫೋರ್ ಎ ವರ್ಬ್, ಅಡ್ಜೆಕ್ಟಿವ್ ಆರ್ ಎನದರ್ ಎಡ್ವರ್ಬ್. ಅದೇ ನಿಯಮವನ್ನು ಹೇಳ್ತೇವೆ ವಿದ್ಯಾರ್ಥಿಗಳೇ. ಇನ್ನಿಷ್ಟು ಉದಾಹರಣೆಗಳನ್ನು ನೋಡೋಣ. ಐ ಹ್ಯಾವ್ ಆಲ್ಮೋಸ್ಟ್ ಫಿನಿಶ್ಡ್ ದ ಜಾಬ್. ನೋಡಿ ವಿದ್ಯಾರ್ಥಿ, ವರ್ಬ್ಗಿಂತ ಮುಂಚಿತವಾಗಿ ಆಲ್ಮೋಸ್ಟನ್ನು ಬಳಕೆ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಅನ್ನೋದು ಅಡ್ವರ್ಬ್ ಆಫ್ ಡಿಗ್ರಿ. ಶಿ ಥಿಂಕ್ಸ್ ಹರ್ ಹೋಮ್ವರ್ಕ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ನೋಡಿ ವಿದ್ಯಾರ್ಥಿಗಳೇ, ಡಿಫಿಕಲ್ಟ್ ಅನ್ನೋದು ಅಡ್ಜೆಕ್ಟಿವ್ಸು, ಅದಕ್ಕಿಂತ ಮುಂಚಿತವಾಗಿ ನಾವು ಎಕ್ಸ್ಟ್ರೀಮ್ಲಿ ಅನ್ನೋ ಪದವನ್ನು ಅಡ್ವರ್ಬನ್ನು ಬಳಕೆ ಮಾಡಿದ್ದೇವೆ. ದೇ ಆರ್ ರೈಟಿಂಗ್ ವೆರಿ ಫಾಸ್ಟ್. ನೋಡಿ, ಫಾಸ್ಟ್ ಅನ್ನೋದು ಕೂಡ ಒಂದು ಅಡ್ವರ್ಬ್, ಅದಕ್ಕೆ ವೆರಿ ಫಾಸ್ಟ್ ಅನ್ನುವಂಥ ಇನ್ನೊಂದು ಅಡ್ವರ್ಬನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಅಂದರೆ ವರ್ಬ್ಗೆ, ಅಡ್ಜೆಕ್ಟಿವ್ಗೆ ಹಾಗೂ ಅಡ್ವರ್ಬ್ಗಿಂತ ಮುಂಚಿತವಾಗಿ ನಾವು ಅಡ್ವರ್ಬ್ ಆಫ್ ಡಿಗ್ರಿಯನ್ನು ಬಳಕೆ ಮಾಡ್ತೇವೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಅಡ್ವರ್ಬ್ ಹಾಗೂ ಟೈಪ್ಸ್ ಆಫ್ ಅಡ್ವರ್ಬ್ ಹಾಗೂ ಅವುಗಳನ್ನು ಉಪಯೋಗಿಸಲು ತಿಳಿದುಕೊಂಡಿದ್ದೇವೆ. ಇಲ್ಲಿ ಕೇವಲ ಪ್ರಮುಖವಾದ ವಿಷಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಸಾಧ್ಯವಾದರೆ ಒಂದೊಂದು ಅಡ್ವರ್ಬ್ಗೆ ಪ್ರತ್ಯೇಕವಾದ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ವಿಡಿಯೋಗೆ ಸ್ಫೂರ್ತಿ ನೀಡುತ್ತದೆ. ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ನೆನಪಾರಬೇಡಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಎಂದು ಪ್ರೆಸ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು ವಿದ್ಯಾರ್ಥಿಗಳೇ.